ಕ್ಯಾಬಿನೆಟ್ ವಿಸ್ತರಣೆ ಆಗಿದ್ದು ಆಯಿತು, ಖಾತೆಗಳ ಹಂಚಿಕೆ ಕೂಡ ಆಯಿತು. ಆದರೂ ಕೂಡ ರಾಜ್ಯ ಕಾಂಗ್ರೆಸ್ನಲ್ಲಿ ಎದ್ದಿರುವಂತಹ ಬೆಂಕಿ ಆರುವಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಹೌದು, ಸಂಪುಟದಲ್ಲಿ ಸ್ಥಾನ ಸಿಗದೇ ಇರುವುದಕ್ಕೆ ಸುಬ್ಬಾರೆಡ್ಡಿ ಅವರ ಅಭಿಮಾನಿಗಳು ರೊಚ್ಚಿಗೆದ್ದಿದ್ದಾರೆ. ಸುಬ್ಬಾರೆಡ್ಡಿ ಅವರಿಗೆ ಮಂತ್ರಿ ಸ್ಥಾನವನ್ನು ಕೊಡದಿದ್ದಕ್ಕೆ ಆಕ್ರೋಶ ಭುಗಿಲೆದ್ದಿದೆ. ಬಾಗೇಪಲ್ಲಿ, ಗುಡಿಬಂಡೆ, ಚೇಳೂರು ಬಂದ್ಗೆ ಕರೆಯನ್ನು ಕೊಟ್ಟಿದ್ದಾರೆ ಅಭಿಮಾನಿಗಳು. ಬೆಳ್ಳಂಬೆಳಗ್ಗೆ ರಸ್ತೆಗಿಳಿದಿದ್ದಾರೆ ಸುಬ್ಬಾರೆಡ್ಡಿ ಬೆಂಬಲಿಗರು. ಬಾಗೇಪಲ್ಲಿ ಪಟ್ಟಣದಲ್ಲಿ ಸುಬ್ಬಾರೆಡ್ಡಿ ಬೆಂಬಲಿಗರಿಂದ ಪ್ರೊಟೆಸ್ಟ್ ಜೋರಾಗ್ತಾ ಇದೆ. ರಸ್ತೆ ಮಧ್ಯೆ ಟೈರ್ಗೆ ಬೆಂಕಿ ಹಚ್ಚಿದ್ದಾರೆ, ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ನಾಯಕರಿಗೆ ಅನ್ಯಾಯವಾಗಿದೆ, ನಮ್ಮ ಕ್ಷೇತ್ರಕ್ಕೆ ಅನ್ಯಾಯವಾಗಿದೆ, ನಮ್ಮ ಜಿಲ್ಲೆಗೆ ಅನ್ಯಾಯವಾಗಿದೆ ಅಂತ ಹೇಳಿ ತಮ್ಮದೇ ಪಕ್ಷದ ವಿರುದ್ಧ ಈಗ ಕಾರ್ಯಕರ್ತರು ಸಿಡಿದೆದ್ದಿರುವಂಥದ್ದು. ಟೈರ್ಗೆ ಬೆಂಕಿಯನ್ನು ಹಚ್ಚಿ ರಸ್ತೆಯನ್ನು ತಡೆದು ಪ್ರೊಟೆಸ್ಟ್ ಮಾಡಲಾಗ್ತಿದೆ. ಕೆಎಸ್ಆರ್ಟಿಸಿ ಬಸ್ಗೆ ಅಡ್ಡ ಕೂತು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಅಂಗಡಿಗಳನ್ನ ಬಂದ್ ಮಾಡಿಸೋದಕ್ಕೂ ಕೂಡ ಬೆಂಬಲಿಗರು ಮುಂದಾಗ್ತಾ ಇದ್ದಾರೆ. ಇತ್ತ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದತ್ತ ಬಸ್ಸುಗಳು ಸುಳಿವಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಬಸ್ಸುಗಳಿಲ್ಲದೆ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರು ಪಾಪ ಪರದಾಟ ನಡೆಸ್ತಾ ಇದ್ದಾರೆ. ಬಸ್ಸುಗಳನ್ನ ಡಿಪೋಗೆ ವಾಪಸ್ ಕಳಿಸ್ತಾ ಇದ್ದಾರೆ ಮ್ಯಾನೇಜರ್ ಅನ್ನೋದು ಗೊತ್ತಾಗ್ತಾ ಇದೆ. ಟೈರ್ಗೆ ಬೆಂಕಿ ಹಚ್ಚಿ ರಸ್ತೆಯನ್ನು ತಡೆದು ಪ್ರೊಟೆಸ್ಟ್ ಅನ್ನ ಮಾಡಲಾಗ್ತಾ ಇದೆ. ಪ್ರತಿಭಟನೆಯನ್ನು ಮಾಡೋದಕ್ಕೆ ಅವಕಾಶ ಇದೆ, ಪ್ರತಿಭಟನೆ ಮಾಡಿ. ಹಂಗಂತೇಳಿ ಸಾರ್ವಜನಿಕ ವಸ್ತುಗಳನ್ನು ಹಾಳು ಮಾಡೋದು, ನೋಡಿ ಈ ರೀತಿ ಕೆಎಸ್ಆರ್ಟಿಸಿ ಬಸ್ಗೆ ಹಾನಿ ಮಾಡೋದು, ಇದೆಲ್ಲ ತಪ್ಪು ಅಂತ. ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಸ್ಥಳದಿಂದ ನಮ್ಮ ಪ್ರತಿನಿಧಿ ಮಧುಕೃಷ್ಣ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಧುಕೃಷ್ಣ, ಹೇಗೆ ನಡೀತಾ ಇದೆ ಪ್ರತಿಭಟನೆ? ಖಂಡಿತ ಪ್ರೇಮ್, ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ 3 ತಾಲೂಕುಗಳು ಈಗಾಗಲೇ ಕೂಡ ಬಂದ್ಗೆ ಕರೆ ಕೊಡಲಾಗಿತ್ತು. ಇವತ್ತು ಬೆಳಗ್ಗೆ ಬಂದ್ ಆರಂಭ ಆಗಿದೆ. ಇವತ್ತು ಬಾಗೇಪಲ್ಲಿ ಪಟ್ಟಣ ಸೇರಿದಂತೆ ಗುಡಿಬಂಡೆ ತಾಲೂಕು ಮತ್ತು ಚೇಳೂರು ತಾಲೂಕು 3 ತಾಲೂಕುಗಳು ಕೂಡ ಇದೇ ಒಂದು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಒಳಪಡುತ್ತೆ. ಹಾಗಾಗಿ 3 ತಾಲೂಕುಗಳಲ್ಲೂ ಕೂಡ ಈಗಾಗಲೇ ಬಂದ್ ಆರಂಭ ಆಗಿದೆ. ಈಗಾಗಲೇ ಬಾಗೇಪಲ್ಲಿ ಪಟ್ಟಣದಲ್ಲಿ ಬೆಳಗ್ಗೆ ಇವತ್ತು SN ಸುಬ್ಬಾರೆಡ್ಡಿ ಅವರ ಬೆಂಬಲಿಗರು ಈಗಾಗಲೇ ರಸ್ತೆಗಿಳಿದಿದ್ದಾರೆ, ಟೈರ್ಗೆ ಬೆಂಕಿ ಹಚ್ತಾ ಇದ್ದಾರೆ, KSRTC ಬಸ್ಗಳನ್ನು ತಡೆಯೊಡ್ಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ಬಾಗೇಪಲ್ಲಿ ಪಟ್ಟಣಕ್ಕೆ ಸಂಪರ್ಕಿಸುವಂಥ ಮುಖ್ಯ ರಸ್ತೆ ಅಂದರೆ ಬೆಂಗಳೂರು ಮತ್ತು ಹೈದರಾಬಾದ್ ರಾಷ್ಟ್ರೀಯ ಹೆದ್ದಾರಿ ಏನಿದೆ, ಆ ಹೆದ್ದಾರಿಯಿಂದ ಬಾಗೇಪಲ್ಲಿ ಪಟ್ಟಣದ ಒಳಗೆ ಹೋಗುವಂಥ ಪ್ರಮುಖ ರಸ್ತೆಯನ್ನೇ ಇವತ್ತು ಬಂದ್ ಮಾಡಿ ರಸ್ತೆಗೆ ಅಡ್ಡಲಾಗಿ ಕೂತು ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಯಾವುದೇ ರೀತಿಯ ವಾಹನಗಳು ಹೋಗ್ಲಿಕ್ಕೆ ಅವಕಾಶವನ್ನು ಕೊಡ್ತಾ ಇಲ್ಲ. ಅಂದರೆ ಮಾರ್ಕೆಟ್ ಇದೆ, ಮಾರುಕಟ್ಟೆಗೆ ಬರುವಂಥ ರೈತರ ವಾಹನಗಳಿಗಷ್ಟೇ ಅವಕಾಶ. ಈಗಾಗಲೇ KSRTC ಬಸ್ಸುಗಳ ಸಂಚಾರವನ್ನು ಆರಂಭ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು ಕೂಡ KSRTC ಬಸ್ ಸಂಚಾರವನ್ನು ತಡೆಯೊಡ್ಡಿದ್ರು. ಬಸ್ಸುಗಳ ಸಂಚಾರ ಆಗಬಾರ್ದು ಅನ್ನೋಂಥ ಆಕ್ರೋಶವನ್ನು ಹೊರಹಾಕಿದ್ರು. ಬಸ್ಸುಗಳಿಗೆ ಅಡ್ಡಲಾಗಿ ಕೂತು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಮತ್ತೊಂದು ಕಡೆ ಪೊಲೀಸರು ಕೂಡ ಮನವೊಲಿಸುವಂಥ ಪ್ರಯತ್ನವನ್ನು ಮಾಡಿದ್ರು ಕೂಡ ಅದು ಸಫಲ ಆಗಿಲ್ಲ. ಈಗಾಗಲೇ ಕೂಡ ತಮ್ಮ ಶಾಸಕರಿಗೆ ಈಗಾಗಲೇ ಕೂಡ ಸಚಿವ ಸ್ಥಾನ ಸಿಗಬೇಕಾಗಿತ್ತು, ಅದು ಸಿಕ್ಕಿಲ್ಲ. ಹಾಗಾಗಿ ಆ ನೋವು ಮತ್ತು ಅವರ ಮೇಲಿನ ಅಭಿಮಾನವನ್ನು ಈ ರೀತಿ ಬಂದ್ನ ರೂಪ ಪಡೆದುಕೊಂಡಿದೆ. ಈಗಾಗಲೇ ಕೂಡ ಬಂದ್ಗೆ ಕರೆ ಕೊಟ್ಟಿರುವಂಥವರು ತಮ್ಮ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಇವತ್ತು ಅವ್ರನ್ನೇ ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸರ್, ಬಂದ್ ಆರಂಭ ಆಗಿದೆ. ಇವತ್ತು ಬಂದ್ ಯಾವ ರೂಪ ಪಡೆದುಕೊಂಡು ಬಂದ್ ಆರಂಭ ಮಾಡಿದ್ದೀರಿ? ಇವತ್ತು ಬಂದ್ ಯಾವ ರೂಪ ಪಡ್ಕೊಂಡಿದೆ? ಸರ್, ನಾವು ಈಗಾಗಲೇ ತಾವು ಕೂಡ ನೋಡಿದ್ದೀರಾ, 6 ಗಂಟೆಯಿಂದ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಈಗಾಗಲೇ ಅನೇಕ ಚಾಲಕರು ಸ್ವಯಂ ಪ್ರೇರಿತವಾಗಿ ಈ ಬಂದ್ನಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ರೈತರು ಪಾಲ್ಗೊಳ್ತಾ ಇದ್ದಾರೆ, ವಿದ್ಯಾರ್ಥಿಗಳು, ಕೃಷಿ ಕೂಲಿ ಕಾರ್ಮಿಕರು ಕೂಡ ಈ ಬಂದ್ನಲ್ಲಿ ಪಾಲ್ಗೊಳ್ತಾ ಇದ್ದಾರೆ.
ಸುಬ್ಬಾರೆಡ್ಡಿ ಅವರಿಗೆ ಆಗಿರ್ತಕ್ಕಂಥ ಅನ್ಯಾಯ ಎಲ್ಲ ಇದು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರಕ್ಕೆ ಆಗಿರ್ತಕ್ಕಂಥ ಅನ್ಯಾಯ ಅಂತ ನಾವೆಲ್ಲ ಭಾವಿಸ್ತಾ ಇದ್ದೀವಿ. ಈ ಜಿಲ್ಲೆ ಅಭಿವೃದ್ಧಿ ಆಗಬೇಕು, ಈ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಬಲವರ್ಧನೆ ಆಗಬೇಕು ಅನ್ನೋ ಮನಸ್ಸನ್ನು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಇಟ್ಕೊಂಡು ಇದಕ್ಕೆ ಅಂತ್ಯ ಆಡಿದ್ರೆ ಮುಂದಿನ 2028ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ದೊಡ್ಡ ಗೆಲುವು ಸಿಗುತ್ತೆ. ಅವರು ಏನಾದರೂ ಇದನ್ನು ಪರಿಗಣನೆಗೆ ತಗೊಳ್ಳದೇ ಇದ್ದರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಇದೇ ರೀತಿ ಪ್ರತಿಭಟನೆಗೂ ಧರಣಿಗೂ ಬಂದ್ಗೂ ಕೂಡ ನಡೆಯುತ್ತೆ. ಈ ಬಂದ್ಗೆ ಸಾರ್ವಜನಿಕರೆಲ್ಲ ಸಹಕಾರ ಕೊಟ್ಟಿದ್ದಾರೆ. ಪ್ರತಿಭಟನೆ ಮಾಡ್ತಾ ಇದ್ರೆ ಆದ್ರೆ ನಿಮ್ಮ ಶಾಸಕರು ಎಲ್ಲೂ ಕೂಡ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ, ಯಾಕೆ ಅವರು ಹೊರಗಡೆ ಬರ್ತಾ ಇಲ್ಲ? ಸರ್, ಈಗ ತಾವು ನೋಡಿದ್ದೀರಾ, ಮೊದಲನೇ ಬಾರಿ ಆಯ್ಕೆಯಾದವ್ರಿಗೆ ಶಾಸಕ ಸ್ಥಾನ ಕೊಟ್ಟಿದ್ದಾರೆ. ಅವ್ರಿಗೆ ಎಲ್ಲೋ ಒಂದು ಕಡೆ ಮನಸ್ಸಿಗೆ ನೋವಾಗಿದೆ ಸರ್. ಯಾಕಂದರೆ ಅವರು 2018ರ ಒಂದು ಆಪರೇಷನ್ ಕಮಲದಲ್ಲಿ ನಮ್ಮ ನೆರೆಯ ವಿಧಾನಸಭಾ ಕ್ಷೇತ್ರದ ಡಾಕ್ಟರ್ ಸುಧಾಕರ್ ಅವರು BJPಗೆ ಹೋಗಿ ಮಂತ್ರಿ ಆದರು. ಇವ್ರು ಕೂಡ ಅವ್ರಿಗಿಂತ ದೊಡ್ಡ ಅವಕಾಶ ಇವ್ರಿಗಿತ್ತು, ಆದರೂ ಕೂಡ ಅದನ್ನು ನಿರಾಕರಣೆ ಮಾಡಿದ್ರು. ಏನಕ್ಕೆ ನಿರಾಕರಣೆ ಮಾಡಿದ್ರು ಅಂದರೆ ಕಾಂಗ್ರೆಸ್ ಪಕ್ಷ ಜಾತ್ಯತೀತ ಮನೋಭಾವ ಇರ್ತಕ್ಕಂಥ ಪಕ್ಷ, ನನಗೆ ಮೋಸ ಆಗಲ್ಲ, ಮುಂದಿನ ವಿಧಾನಸಭಾ ಚುನಾವಣೆಯಾದರೂ ನನಗೆ ಸಚಿವ ಸ್ಥಾನ ಸಿಗುತ್ತೆ ಅಂತ ಅವರು ಒಂದು ಭರವಸೆ ಇಟ್ಕೊಂಡಿದ್ರು. 2023 ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ 136 ಸ್ಥಾನ ಗಳಿಸಿದಾಗ ಸುಬ್ಬಾರೆಡ್ಡಿ ಅವರು ಕಾಯಂ ಆಗಿ ಸಚಿವರಾಗ್ತಾರೆ ಅನ್ನೋ ನಂಬಿಕೆ ಇತ್ತು. ಆಗ ಕೂಡ ಇದು ಮಾಡಲಿಲ್ಲ. ಈಗ ಎರಡನೇ ಇದರಲ್ಲಿ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದಮೇಲೆ ಈಗಾದರೂ ಸಿಗುತ್ತೆ ಅಂತ ಅವರು ಪ್ರಯತ್ನ ಮಾಡಿದ್ರು. ಆದರೆ ಅದು ಕೂಡ ಇದಾಯಿತು. ಅದಕ್ಕೆ ಅವರು ನಿರಾಶೆ ಆಗಿ ಮನಸ್ಸಿಗೆ ನೋವಾಗಿ ಇದ್ದಾರೆ ಅಂತ ಇದು ಸರ್. ಈಗೆಲ್ಲ ಪ್ರತಿಭಟನೆ ಮಾಡ್ತಾ ಇದ್ರೆ KSRTC ಬಸ್ ಅನ್ನ ತಡೆದು ಈಗ ನೀವು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರೆ ರಾಜೀನಾಮೆ ಆಯ್ತಾ? ಸರ್, ನಿನ್ನೆನೆ ನಮ್ಮ ಏನು ನಾಮಿನೇಟ್ ಪದವಿಗಳು ಕೊಟ್ಟಿದ್ದಾರೆ ಸರ್ಕಾರದಿಂದ, ನಿನ್ನೆ ತಾನೇ ನಮ್ಮ ಶಾಸಕರ ಮನೆ ಹತ್ರ ಕೂತ್ಕೊಂಡು ಚರ್ಚೆ ಮಾಡಿ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರ ಜೊತೆಗೂಡಿ ಎಲ್ಲ ರಾಜೀನಾಮೆ ಕೊಟ್ಟಿದ್ದಾಗಿದೆ ಸರ್. ಇವತ್ತು ಕಾಂಗ್ರೆಸ್ ಕಾರ್ಯಕರ್ತರ ಆಕ್ರೋಶ ಈಗಾಗಲೇ ಬಂದ್ ಆರಂಭ ಆಗಿದೆ, ಅದು ತೀವ್ರ ಸ್ವರೂಪವನ್ನು ಕೂಡ ಪಡೆದುಕೊಳ್ತಾ ಇದೆ. ಓಕೆ, ಥ್ಯಾಂಕ್ ಯು ಮುದ್ದು ಕೃಷ್ಣ ತಮ್ಮೆಲ್ಲ ಮಾಹಿತಿಗಾಗಿ.